ಬ್ಲೀಡಿಂಗ್ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಯಾವುದು ನಾರ್ಮಲ್, ಯಾವಾಗ ಡೇಂಜರ್ ಸಿಗ್ನಲ್? 20% ಆಫ್ ದ ವಿಮೆನ್ ಇನ್ ದ ಪ್ರೆಗ್ನೆನ್ಸಿ ವಿಲ್ ಎಕ್ಸ್ಪೀರಿಯನ್ಸ್ ಬ್ಲೀಡಿಂಗ್ ಇನ್ ದ ಫಸ್ಟ್ ಟ್ರೈಮಿಸ್ಟರ್. ಕೆಲವೊಂದು ಸಲ ಬ್ರೌನಿಶ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಲೈಟ್ ಬ್ಲೀಡಿಂಗ್ ಇರುತ್ತೆ, ಪಿಂಕಿಶ್ ಡಿಸ್ಚಾರ್ಜ್ ಇರುತ್ತೆ, ಆ ಪೇನ್ ಅಬ್ಡಮನ್ ಈ ಥರ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಇಂಥ ಟೈಮ್ಗಳಲ್ಲಿ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಕೆಲವು ಹೆಣ್ಮಕ್ಳಿಗೆ ಸಿವಿಯರ್ ಬ್ಲೀಡಿಂಗ್ ಅಂದರೆ ಕ್ಲಾಟ್ಸ್ ಪಾಸ್ ಆಗುವಂಥದ್ದು, ಹೆವಿ ಬ್ಲೀಡಿಂಗ್ ಆಗುವಂಥದ್ದು, ಸಿವಿಯರ್ ಪೇನ್ ಅಬ್ಡಮೆನ್ ಬರುವಂಥದ್ದು, ವೀಕ್ನೆಸ್, ಫೆಟೀಗ್ ಅಥವಾ ಶೋಲ್ಡರ್ ಪೇನ್ ಈ ಥರ ಲಕ್ಷಣಗಳು ಬಂದಾಗ ಅದು ಡೇಂಜರ್ ಸಿಗ್ನಲ್. ಕೆಲವೊಂದು ಸಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಮೋಲಾರ್ ಪ್ರೆಗ್ನೆನ್ಸಿ ಅಂತೀವಿ, ಅಂದರೆ ದ್ರಾಕ್ಷಿ ಗರ್ಭ, ಈ ಥರದ್ದೊಂದು ರೇರ್ ಟೈಪ್ ಆಫ್ ಪ್ರೆಗ್ನೆನ್ಸಿ ಇದ್ದಿರಬಹುದು, ಅಥವಾ ಕಂಪ್ಲೀಟ್ ಅಬಾರ್ಷನ್ ಅಥವಾ ಇನ್ಕಂಪ್ಲೀಟ್ ಅಬಾರ್ಷನ್ ಆಗ್ತಿರಬಹುದು. ಸೊ ಯಾವುದೇ ಬ್ಲೀಡಿಂಗ್ ಆಗಲಿ ಇನ್ ದ ಪ್ರೆಗ್ನೆನ್ಸಿ ಹಾಸ್ಪಿಟಲ್ಗೆ ಬರಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಒಂದು ಒಳ್ಳೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಬೇಕು. ಸೊ ಒಂದು ಒಳ್ಳೆ ಅಲ್ಟ್ರಾಸೌಂಡ್ ನಿಮ್ಮ ಕನ್ಫ್ಯೂಷನ್ನ ಕ್ಲಾರಿಟಿಗೆ ಬದಲಾಯಿಸುತ್ತೆ.